ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಟ್ ಸಕ್ಸಸ್ GSI ಮೈಸೂರಿನಿಂದ ಒಂದು ಸಣ್ಣ ಸ್ಪಷ್ಟನೆಯೊಂದಿಗೆ ಈ ದಿನದ ಎಪಿಸೋಡನ್ನು ಆರಂಭಿಸುವ ಹಂಬಲ. ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ, ಕಾಂಗ್ರೆಸ್ಸಿಗನಲ್ಲ, BJPಯವನಲ್ಲ, JDSನವನಲ್ಲ, ಅಥವಾ ಯಾವುದೋ ರಾಜಕೀಯ ಹಿನ್ನೆಲೆಯುಳ್ಳಂತಹ ವ್ಯಕ್ತಿಯೂ ಅಲ್ಲವೇ ಅಲ್ಲ. ಒಬ್ಬ ಸಾಮಾನ್ಯ ಬಡ ಶಿಕ್ಷಕ ಎಂದರೆ ತಪ್ಪಾಗಲಾರದು. ಕಾರಣ, ನನ್ನ ಜೀವನ, ನನ್ನ ಶೈಲಿ ಹೀಗೆ ಸಾಗುತ್ತಿದೆ ಕಳೆದ 18 ವರ್ಷದಿಂದ. ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ನನ್ನ ಎಲ್ಲ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಕಾರಣವಿಷ್ಟೇ, ನನ್ನ ವಿದ್ಯಾರ್ಥಿಗಳನ್ನು ನನ್ನ ಶಕ್ತಿ ಎಂದು ನಂಬಿರುವಂತಹ ವ್ಯಕ್ತಿ ನಾನಾಗಿದ್ದೇನೆ. ಮೈ ಸ್ಟೂಡೆಂಟ್ಸ್ ಆರ್ ಮೈ ಪವರ್. ಐ ಆಮ್ ಸ್ಟಾರ್ಟಿಂಗ್ ವಿತ್ ದ ಕ್ಲಾರಿಫಿಕೇಶನ್ ಬಿಕಾಸ್ ಇಟ್ ವಿಲ್ ಬಿ ಅ ಬೆನಿಫಿಷನ್ ಟು ಫೇಸ್ ಸಮ್ ಕಾನ್ಸಿಕ್ವೆನ್ಸಸ್ ವಿಚ್ ಮೇ ಅಪಿಯರ್ in upcoming days based on the conversation what we are going to present over. My dear subscribers and my dear viewers, the national responsibility, such a great word which has been used by the office or by Honorable Prime Minister of India. We thank Honorable Prime Minister Ji for using such a word and awakening all Indians. But our question here is it all 147 crore plus population or Indians are responsible for the negative development what happens through the NTA related to the NEET exam? We agree, we are all responsible. We need to stop that. But unfortunately, we are unable to stop its happen. Now, who will take the accountability? Neither all 147 crore Indian or the few so-called cabinet ministers are who are ruling the country. So that's what the topic of today, the responsibility, especially national responsibility versus accountability. ಜನರಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಅಥವಾ ಜನಪ್ರತಿನಿಧಿಗಳು, ಅದು ಲೋಕಸಭೆ ಇರಬಹುದು, ವಿಧಾನಸಭೆ ಇರಬಹುದು, ಅವರನ್ನು ಜನ ಯಾಕೆ ಆ ಒಂದು ಸದನಗಳಿಗೆ ಕಳಿಸಿರ್ತಾರೆ? ದೇಶವನ್ನು ಆಡಳಿತ ಮಾಡಿ, ಜನರ ಸುರಕ್ಷತೆಯನ್ನು ಕಾಪಾಡಿ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಿ. ಹೀಗೆ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಜಿರ್ಲೆ ಪಕ್ಷನೋ ಅಥವಾ ಅದನ್ನು ವಿರೋಧ ಮಾಡ್ತಾ ಇರುವಂಥ ಕಮಲ ಪಕ್ಷನೋ ಅದಕ್ಕೆ ಈ ಬ್ಯಾಕ್ಗ್ರೌಂಡಿಂದ ಸಪೋರ್ಟ್ ಕೊಡ್ತಾ ಇದ್ದಾರೇನೋ ಅಥವಾ ಕೊಡ್ತಿದ್ದಾರೆ ಅಂತ ಕರೆಸಿಕೊಳ್ತಿರುವಂಥ ಕಾಂಗ್ರೆಸ್ ಆಗಲಿ, ಅದನ್ನು ವಿರೋಧಿಗಳ ಅಲೆ ಅಂತ ಹೇಳುವಂಥ ಇನ್ನೊಂದು ಯಾವುದೋ ಪಕ್ಷಗಳಾಗಲಿ, ನಮಗೆ ಯಾವುದೇ ಪಕ್ಷದ ಅವಶ್ಯಕತೆ ಇಲ್ಲಿಲ್ಲ. ಕಾರಣ ಇಷ್ಟೇ, ನಮ್ಮದು ಆತ್ಮಸಾಕ್ಷಿ ಆಧಾರಿತ ಪಕ್ಷವಾಗಿದೆ. ನನ್ನ ಆತ್ಮಸಾಕ್ಷಿ ನನಗೆ ಪಕ್ಷವಾಗಿರುತ್ತೆ. ಒಬ್ಬ ಭಾರತೀಯನಾಗಿ ದಯಮಾಡಿ ಆಲೋಚಿಸಿ, ಯಾವ ನಿಟ್ಟಿನಲ್ಲಿ ನಾವು ಸಾಗುತ್ತಿದ್ದೇವೆ. ಯಾರು ಪ್ರತಿಭಟನೆ ಮಾಡಿದ್ರು, ಅದನ್ನು ಇದು ಮಾಡಿದ್ರು, ಓಕೆ. ರಾಷ್ಟ್ರೀಯ ಜವಾಬ್ದಾರಿ ಎಂಬ ಪದ ಬಳಕೆ ಎಷ್ಟರ ಮಟ್ಟಿಗೆ ಈ ಒಂದು ಘಟನೆಗೆ ಅಥವಾ ಇಂತಹ ಒಂದು ವಿಚಾರಗಳಿಗೆ ಅನುಸರಿಸುತ್ತದೆ. ತುರ್ತು ಪರಿಸ್ಥಿತಿಯಲ್ಲಿ, ಸೇನಾ ದಾಳಿ ಸಂದರ್ಭದಲ್ಲಿ, ಯುದ್ಧ ಕಾಲದಲ್ಲಿ ರಾಷ್ಟ್ರೀಯ ಜವಾಬ್ದಾರಿ ಎಂಬ ಪದ ಬಹಳ ಬಳಕೆಗೆ ಬರುವಂತಹ ಪದ. ಹಾಗಿರುವಾಗ ಯಾವುದೋ ಪೇಪರ್ ಲೀಕ್ ಆಗಿದೆ, ಇದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ, ಓಕೆ. NTA ಯಾವುದೋ ಪ್ರೊಫೆಸರ್ ಮಾಡಿದ್ರು, NTA ಯಾವುದೋ ಚೇರ್ಮನ್ ಮಾಡಿದ್ರು, ಯಾವುದೋ ಪ್ರೊಫೆಸರ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋಕೆ ಕೊಟ್ಟಿದ್ವಿ, ಅವನು ಲೀಕ್ ಮಾಡಿದ್ದಾನೆ, ಅದಕ್ಕೆ ಗೌರವಾನ್ವಿತ ಮಿನಿಸ್ಟರ್ ಏನು ಮಾಡೋಕ್ಕಾಗುತ್ತೆ ಅನ್ನೋದಾದರೆ, ಇದರ ಅಕೌಂಟಬಿಲಿಟಿಯನ್ನು ಯಾರು ತಗೋತಾರೆ? ಸೊ ಒಬ್ಬ ಭಾರತೀಯನಾಗಿ ಕೇಳುವ ಪ್ರಶ್ನೆ ಇಷ್ಟೇ, ದಯಮಾಡಿ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ ಸ್ನೇಹಿತರೆ. ಎಷ್ಟೋ ಮಂದಿ ಹೇಳ್ತಾ ಇದ್ದಾರೆ, ರೀ ಅವ್ರು ಕಲ್ಲಲ್ಲೆಲ್ಲ ಲಾರಿಗಳಲ್ಲೆಲ್ಲ ಕಲ್ಲು ತುಂಬ್ಕೊಂಡು ಬಂದು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ್ರು, ಅವರು ಕಾಂಗ್ರೆಸ್ಸಿಂದ ಪ್ರಚೋದನೆಗೆ ಒಳಪಟ್ಟವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವಕ್ಕೆ ಒಳಪಟ್ಟವರು, ಅವರ ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರವನ್ನು ಬೀಳಿಸಬೇಕು, ನರೇಂದ್ರ ಮೋದಿಯವರನ್ನು ಇಳಿಸಬೇಕು, ಧರ್ಮೇಂದ್ರ ಪ್ರಧಾನರವರ ರಾಜೀನಾಮೆ ಕೊಡಿಸಬೇಕು. ಅಷ್ಟೇ ಅಲ್ಲ, ಅಲ್ಲಿ ಹೋರಾಟ ಮಾಡ್ತಿರುವಂಥವ್ರು ಎಲ್ಲರೂ ಕೂಡ ನೀಟ್ನಲ್ಲಿ ಪರೀಕ್ಷಾರ್ಥಿಗಳಲ್ಲ, ಅಲ್ಲಿ ಗೂಂಡಾಗಳಿದ್ದಾರೆ, ರೌಡಿಗಳಿದ್ದಾರೆ, ಪುಡಾರಿಗಳಿದ್ದಾರೆ, ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ, ಹಾಗಾಗಿ ಲಾಠಿ ಚಾರ್ಜ್ ಆಯಿತು. ಓಕೆ, ನಾವು ಲಾಠಿ ಚಾರ್ಜ್ ಆದ ಸಂದರ್ಭದ ವಿಚಾರವನ್ನು ಅನುಸಾರವಾಗಿಟ್ಟುಕೊಂಡು ಹೇಳೋದಾದರೆ, ನೀವು ಮಾಡಿದ ತಪ್ಪು, ಅವ್ರು ಮಾಡಿದ ತಪ್ಪು ಅನ್ನೋದನ್ನು ಹೇಳಲಿಕ್ಕೆ ನಾವು ಸಿದ್ಧರಿಲ್ಲ. ಪೇಪರ್ ಲೀಕ್ ಆಗಿದೆ, ಸಂಬಂಧಪಟ್ಟಂತಹ ಇಲಾಖೆ ಅದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ.
ಅದರ ಅಕೌಂಟಬಿಲಿಟಿನ ತಗೋಬೇಕಾಗತ್ತೆ. ಯಾಕಂದರೆ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಹೋಲ್ಡರ್ಸ್ ಆರ್ ಆಸ್ಕಿಂಗ್ ಹೂ ಈಸ್ ಅಕೌಂಟಬಲ್ ಫಾರ್ ದಿಸ್? ಇಸ್ ಇಟ್ ಆಲ್ ಆರ್ ಅಕೌಂಟಬಲ್? ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಕೂಡ ಓಟ್ ಹಾಕಿರ್ತಾನೆ. ರಾಷ್ಟ್ರೀಯ ಜವಾಬ್ದಾರಿ ಎಂದಾಗ ಮಾರ್ಕೆಟ್ನಲ್ಲಿ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲದೆ ಕೂಲಿ ಮಾಡ್ತಿರುವಂಥ ಜನ, ಅನಕ್ಷರಸ್ಥ ಜನ, ಇವತ್ತಿಗೂ ಹೆಬ್ಬೆಟ್ಟಿರೋ ಜನ, ಅವರೆಲ್ಲರನ್ನೂ ನೀವು ರೆಸ್ಪಾನ್ಸಿಬಲ್ ಅಂತ ಹೇಳೋದಾದರೆ ಅಕೌಂಟಬಿಲಿಟಿ ತೆಗೆದುಕೊಳ್ಳುವಂತಹ ವ್ಯಕ್ತಿ ಶಕ್ತಿ ಯಾರು? ಸರ್ಕಾರ ಅಕೌಂಟಬಿಲಿಟಿ ತಗೋಬೇಕಾಗಿಲ್ವಾ? ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದರ ಅಕೌಂಟಬಿಲಿಟಿ ತಗೊಳ್ಬೇಕಾಗಿಲ್ವಾ? ಇಂಥ ವಿಚಾರಗಳನ್ನು ನೀವು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ ಮೇಲೆ ನಾವು ಯಾರನ್ನು ಕೇಳಬೇಕಾಗಾದರೆ? ಯಾಕಂದರೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನೋ ಪ್ರಶ್ನೆ ಇದೆಯಲ್ಲ, ಅನ್ನುವಂಥ ಮಾತಿದೆಯಲ್ಲ, ಆ ಥರ ಆಗಿದೆ ಈಗ. ಎಜುಕೇಷನ್ ಸಿಸ್ಟಮಲ್ಲಿ ಏನೋ ವ್ಯತ್ಯಾಸ ಆದರೆ ಎಜುಕೇಷನ್ ಮಿನಿಸ್ಟ್ರಿಗೂ ಅದಕ್ಕೂ ಸಂಬಂಧ ಇಲ್ಲ, ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಏನೋ ವ್ಯತ್ಯಾಸ ಆದರೆ ಅದು ಫೈನಾನ್ಸ್ ಮಿನಿಸ್ಟ್ರಿಗೂ ಇನ್ನೊಬ್ಬರಿಗೂ ಸಂಬಂಧ ಇಲ್ಲ, ಅದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ. ಹೆಲ್ತ್ ರಿಲೇಟೆಡ್ ಯಾವುದೋ ಹಾಸ್ಪಿಟ್ಲಲ್ಲಿ ಏನೋ ಒಂದು ಹಗರಣನೋ ಅಥವಾ ಯಾವುದೋ ಒಂದು ವ್ಯತ್ಯಾಸ ಆದರೆ ಅದನ್ನು ಹೆಲ್ತ್ ಮಿನಿಸ್ಟರ್ ಕೇಳೋಂಗಿಲ್ಲ, ಅದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ. ಸೊ ವಿ ಆರ್ ರಿಕ್ವೆಸ್ಟಿಂಗ್, ಐ ಮೇ ನಾಟ್ ಬಿ such a spokesperson who would have all the knowledge and all, but with the least level of knowledge we are requesting, kindly isolate the words national responsibility and accountability. National responsibility may applicable for all Indians, but accountability cannot, because accountability to be taken care by the government of India or government of Karnataka or government of Rajasthan or government of someone. ಕಾಂಗ್ರೆಸ್ನ ಕಾಲದಲ್ಲಿ 2004ರಿಂದ 2014ರವರೆಗೆ 11ರಿಂದ 12 ಬಾರಿ ಪೇಪರ್ ಲೀಕ್ ಆಗಿದೆ. ಅಬ್ಬಾ ಅದ್ಭುತ. ಅದಕ್ಕೆ ಅವರು ಅವಾಗ ನಾವೇನು ಕೇಳಿರಲಿಲ್ಲ, ಅದನ್ನೇನು ದೊಡ್ಡದು ಮಾಡಿರಲಿಲ್ಲ. ಇವಾಗ ಅವರು ಇದನ್ನು ದೊಡ್ಡದು ಮಾಡ್ತಿದ್ದಾರೆ. ಸರಿ, ನಾನು ಕಾಂಗ್ರೆಸ್ಸಿಗನಂತೂ ಅಲ್ಲ, ನಾನು BJP ಅವನಲ್ವೇ ಅಲ್ಲ, ನಾನು ಯಾವುದೇ ಸಂಘಟನೆಗೆ ಸೇರಿದವನಲ್ಲ. ವಿಚಾರ ಇಷ್ಟೇ, ಅವ್ರು ಮಾಡಿದರು, ಅದನ್ನು ಕೇಳಿರಲಿಲ್ಲ, ಈಗಾಗಿದೆ, ಇದನ್ನು ಕೇಳ್ತಾ ಇದ್ದಾರೆ, ಇದನ್ನೇ ಬೇರೆ ಥರ ಮಾಡ್ತಾ ಇದ್ದಾರೆ. ಅರೆ ಎಂಥದ್ದು? ಅಲ್ಲಿ ಯಾವುದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪ್ಲಕಾರ್ಡ್ಗಳು ಸಿಗುತ್ತೆ, ಅಲ್ಲಿ ಹೋದಂತಹ ಸೋ ಕಾಲ್ಡ್ ಲೀಡರ್ಸ್ ವಿದ್ಯಾರ್ಥಿಗಳಿಗೆ ಮಿಸ್ಲೀಡ್ ಮಾಡಿದ್ದಾರೆ. ಅದು ಕೂಡ ತಪ್ಪೆ, ಖಂಡಿತವಾಗ್ಲೂ ತಪ್ಪೆ. ಹೋರಾಟದ ಉದ್ದೇಶ ಏನು ಒಂದು ಮನಸ್ಸಿನಲ್ಲಿಟ್ಟುಕೊಂಡು ಆ ಹೋರಾಟಕ್ಕೆ ಸಪೋರ್ಟ್ ಅಥವಾ ಸಹಕರಿಸುವಂಥ ವ್ಯಕ್ತಿಗಳನ್ನಷ್ಟೇ ಆ ಹೋರಾಟದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕೊಡಬೇಕು. ಅದು ಪ್ರತಿಭಟನೆಯನ್ನು ಆಯೋಜಿಸಿದವರಿಗೂ ಅನ್ವಯಿಸುತ್ತದೆ. ಅದು ಜಿರ್ಲೆ ಪಾರ್ಟಿ ಅಂತ ಏನೋ ನಡೀತಾ ಇದೆಯಲ್ಲ, ಅದರಲ್ಲಿ ಐ ಆಮ್ ನಾಟ್ ಅ ಮೆಂಬರ್ ಆಫ್ CJP, ನಾನು ಜಿರ್ಲೆ ಅಲ್ಲ, ನಾನು ಜಿರ್ಲೆ ಸಂಘಕ್ಕೆ ಸೇರಿದವನಲ್ಲ. ಕಾರಣ ಅವ್ರ ಮೋಟೋ ಇಷ್ಟೇ, ನಿರುದ್ಯೋಗಿಗಳು. ನಾವು ಸಿಂಪಲಾಗಿ ಹೇಳಬೇಕು ಅಂದರೆ ಆ ನಿರುದ್ಯೋಗಿಗಳು ಅನ್ಎಂಪ್ಲಾಯ್ಸ್ ಗ್ರೂಪು, ಲೇಝಿ ಗ್ರೂಪು ಅಂತ ಏನೋ ಒಂದು ವೆಬ್ಸೈಟಲ್ಲಿ ಬಿಟ್ಕೊಂಡಿದ್ದಾರೆ ಅವರು ಕೂಡ. ನಾವು ದೇಶದ ಹಿತಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಂದಾಗ ದಯಮಾಡಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿ. ಗೌರವಾನ್ವಿತ ಕೇಂದ್ರ ಸರ್ಕಾರಕ್ಕೆ ಮನವಿ ಇಷ್ಟೇ, ಈ ವಿಚಾರವನ್ನು ಆದಷ್ಟು ಬೇಗ ಬಗೆಹರಿಸಿ ಮುಂದಿನ ದಿನಗಳಲ್ಲಿ ಇಂತಹ ಬೆಳವಣಿಗೆಗಳು ಆಗದಂತೆ ನೋಡಿಕೊಳ್ಳಿ ಎಂಬ ಸ್ಪಷ್ಟ ಸಂದೇಶವನ್ನು ನಾವು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಾಗ್ಮಿಗಳಲ್ಲ, ವಿಜ್ಞಾನಿಗಳಲ್ಲ, ಆದರೆ ಖಂಡಿತವಾಗಿಯೂ ನಾವಂತೂ ಅಜ್ಞಾನಿಗಳಂತೂ ಅಲ್ಲ. ಶಿಕ್ಷಣ ಕ್ಷೇತ್ರದ ಸದಸ್ಯನಾಗಿ, ಶಿಕ್ಷಣ ಕ್ಷೇತ್ರದಲ್ಲಿ ಸಣ್ಣ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ವ್ಯಕ್ತಿಯಾಗಿ ನನ್ನ ಅಭಿಪ್ರಾಯವನ್ನು ನಾನು ಹಂಚಿಕೊಳ್ಳುವಂಥ ಹಂಬಲ ಈ ಒಂದು ವಿಡಿಯೋ ಮುಖಾಂತರ. ಯಾರ್ಯಾರು ರಾಜಕೀಯವಾಗಿ ಎತ್ಕೊಟ್ಟೋದಂತೆ, ಯಾರನ್ನ ವೇದಿಕೆ ಕರೆಸೋದಂತೆ, ಅವರು ಬಲೋ ಭಾರತ್ ಮಾತಾಕಿ ಅಂತಾರಂತೆ, ಇನ್ನೊಬ್ಬರು ಅಲ್ಲಾಕಿ ಅಂತಾರಂತೆ, ಇನ್ನೊಬ್ಬರು ಜೀಸಸ್ಕಿ ಅಂತಾರಂತೆ. ಧರ್ಮಾಧಾರಿತ ವ್ಯವಸ್ಥೆಯನ್ನು ಬೆಂಬಲಿಸುವಂತಹ ವ್ಯಕ್ತಿಯೂ ನಾವಲ್ಲ. ಖಂಡಿತವಾಗಿಯೂ ಕೆಲ ವರ್ಗದವರಷ್ಟೇ ನಾವು ಹಿಂದೂ ಅಂತ ಹೇಳಿದ್ರೆ ನಾವೇನು ಬೇರೆ ಅಲ್ಲ, ನಾವು ಹಿಂದೂಗಳೇ. ಹಿಂದುತ್ವ ಖಂಡಿತವಾಗಿಯೂ ಶ್ರೇಷ್ಠವಾಗಿ ಇರುವಂತಹ ಅಂಶ, ಆದರೆ ಅದನ್ನೇ ಮುಖ್ಯ ಅಜೆಂಡವಾಗಿಟ್ಟುಕೊಂಡು ದೇಶ ನಡೆಸುವಂತಹ, ದೇಶದ ಎಲ್ಲ ವ್ಯವಸ್ಥೆಯನ್ನು ಆ ಒಂದು ನಿಟ್ಟಿಗೆ ತರುವಂಥ ಪ್ರಯತ್ನ ಮಾಡುವುದಾದರೆ ಅದಕ್ಕೆ ನಾವು ಬೆಂಬಲಿಸುವುದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ದಯಮಾಡಿ ಸ್ನೇಹಿತರೆ, ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಈಸ್ ಅ ಗ್ರೇಟ್ ವರ್ಡ್, ಬಟ್ ವಿ ಆರ್ seeking who is accountable for this, whether all Indians are responsible or whether the Indian government is responsible. Punish the failure. Who has to punish?
That's what we are taking. Kindly, I request my dear beloved power, that is my dear students, if the protest is genuine, support it. If not, leave it. Because you need to get a bright future. Kindly don't spoil your future because of unnecessary, the poisonous politics. ರಾಜಕೀಯ ಲಾಭಕ್ಕಾಗಿ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ತಾ ಇದ್ದಾರೆ ಅಂದರೆ ಅದು ಯಾವುದೇ ಪಕ್ಷವಾಗಿರಲಿ ಅದು ತಪ್ಪಾಗುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳ ಅನ್ಯಾಯವಾದಾಗಲೂ ಅದಕ್ಕೆ ಸರಿಪಡಿಸುವಂಥ ಕೆಲಸವನ್ನು ಮಾಡಲ್ಲ ಅನ್ನೋದಾದರೆ ಅದು ಯಾವ ಪಕ್ಷವಾದರೂ ತಪ್ಪೇ, ಅವರು BJP ಅವರಾಗಲಿ ಕಾಂಗ್ರೆಸ್ ಅವರಾಗಲಿ. ನಮ್ಮ ಸ್ಪಷ್ಟ ಸಂದೇಶ, ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತಗೊಳ್ಳೋಣ ಖಂಡಿತ, ಆದರೆ ಅಕೌಂಟಬಿಲಿಟಿಯನ್ನು ತಗೋಬೇಕಾಗಿರೋರು ದಯಮಾಡಿ ಉತ್ತರಿಸಿ ಆ ಒಂದು ಅಕೌಂಟಬಿಲಿಟಿಯನ್ನು ತಗೊಂಡು ಮುಂಬರುವ ದಿನಗಳಲ್ಲಿ ಇಂತಹ ಕೆಟ್ಟ ದುಷ್ಟ ಕೃತ್ಯಗಳು ಆಗದಂತೆ ತಡೆಯಿರಿ ಎಂಬ ಮನವಿಯೊಂದಿಗೆ ಈ ದಿನದ ಸಂದೇಶವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.